ಎಲ್ಲೋದ ಇವನು ಸಿದ್ದಣ್ಣ ಇವನು. ಹೋಗಿ ನೋಡ್ಕೊಂಬರ್ತೀನಂತ ಹೋದವನು. ಬೋರ್ನಲ್ಲಿ ನೀರು ಸಿಕ್ತೋ ಸಿಗ್ಲಿಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ. ಹಾ, ನನಗೆ ತಡ್ಕಣಕ್ ಆಗ್ತಿಲ್ಲ. ಮೊದಲು ಅಲ್ಲಿ ನಿಂದು ವಿಷಯ ಏನಂತ ತಿಳ್ಕೋಬೇಕು ಕೇಳಬೇಕು ಅಂತ ಅನಿಸ್ತೈತೆ. ಬೇಗ ಬಾರ್ಲ ಬೇಗ ಬಾರ್ಲ ಸಿದ್ದಣ್ಣ ಅಂತ ಬಡ್ಕೊಂಡಿದೀನಿ. ಬರದ್ ಬೇಡವ ಅವನು. ಒಂದು ಫೋನು ಮಾಡೋದಲ್ವಾ? ಫೋನ್ ಮಾಡಿದ್ರು ಫೋನ್ ಎತ್ತಿತಿಲ್ಲ ಏನಿಲ್ಲ. ಬೇಗ ಬಂದಿದ್ರೆ ಅತ್ಲಾಗಿ ಕೇಳ್ಬಿಡ್ಬೋದಿತ್ತು. ಹ್ಞೂ, ಅದೆಂಗ್ ಸಿಕ್ಬಿಡುತ್ತೆ? ಹ್ಞೂ, ನಾನು ಕಳ್ಸಿರೋನು ಪಾಯಿಂಟ್ ಅವನಿಗೆ ಹೇಳ್ಬಿಟ್ಟು ಕಳ್ಸಿದೀನಿ. ಅಷ್ಟೊಂದೆಲ್ಲ ತಲೆಗೆ ಇಲ್ದವೆಲ್ಲ ತುಂಬಿಟ್ಟು ಅದೆಂಗ್ ಪಾಯಿಂಟ್ ಮಾಡ್ಬಿಡ್ತಾನೆ. ನೀರು ಎಲ್ಲಿ ಸಿಗಲ್ವಲ್ಲ ಅಂತ ತಾವ್ಲೇನೆ ತೋರ್ಸಲ್ಲ ಅಂತ ಹೇಳಿದ್ದೀನಿ ನಾನು. ಹ್ಞೂ, ಅವ್ನು ಜಯಣ್ಣಂಗೆ. ಹ್ಞೂ, ಆದ್ರೂ ನನಗೆ ಅವನು ನಮ್ಮ ಸಿದ್ದಣ್ಣ ಬಂದ್ಬಿಟ್ಟು ಹೇಳೋವರೆಗೂ ಮನ್ಸಿಗೆ ಸಮಾಧಾನನೇ ಇಲ್ಲ. ಹೆಂಗ ಪಾಯಿಂಟ್ ಮಾಡಿ ಬಂದಾನೆ. ನಾನು ಹೇಳಿದ ಜಯಣ್ಣ ಕೊರ್ಸಿರ್ತಾರೆ ಬೋರು. ಕೊರ್ಸಿ 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 ಬರೀ ಧೂಳು ಬರ್ತಿರ್ಬೇಕು. ನೀರು ನೋಡಿರೋ ಒಂದು ತೊಟ್ಟು ಸಿಗ್ಬಾರ್ದು. ಹ್ಞೂ, ಆ ರಂಗಜ್ಜಂಗುನು ಆ ಸಾವ್ಕಾರನ ಮಕ ನೋಡಕ್ ಆಗ್ಬಾರ್ದು. ಒಬ್ರಿಗೊಬ್ರು ಮಕ ನೋಡ್ಕೊಂಡು ಹಳರಂಗ್ ಮಕ ಮಾಡ್ಕೊಂಡು ತಲೆ ಬಗ್ಗಸ್ಕೊಂಡು ಮನೆ ಕಡೆ ಹೋಗ್ಬೇಕು. ಹಂಗ್ ಮಾಡಿದೀನಿ. ಅಲ್ಲ, ನನ್ಗೆ ಈ ಶಂಕರಣ್ಣಂಗೆ ಊರಿಗೆ ನಾನೇ ಸಾವ್ಕಾರ. ಹ್ಞೂ, ಈ ಶಂಕರಣ್ಣಂಗೆ ಎದುರು ಹಾಕೊಂಡ್ರೆ ನಾನು ಬಿಟ್ಬಿಡ್ತೀನ. ಊರವ್ರಿಗೆಲ್ಲ ಗೊತ್ತಾಗ್ಬೇಕು ನನಗೆ ಎದುರು ಹಾಕೊಂಡ್ರೆ ಎಷ್ಟು ಕಷ್ಟ ಅನ್ಭವಿಸ್ಬೇಕು ಅಂತ. ಮುಂದೆ ಇನ್ನೂ ಐತೆ ಅವರಿಗೆ. ಇಷ್ಟೇ ಅಲ್ಲ, ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನನಗೆ ಎದುರು ಹಾಕೊಂಡ್ರೆ ಏನ್ ಕಷ್ಟ ಅನ್ಭವಿಸ್ಬೇಕಂತ. ಹೆಂಗ ಅವ್ನ ಲೆಕ್ಕಾಚಾರಿಗೆ ಬೇರೆ ನಮ್ ಜೊತೆ ಕರ್ಕೊಂಡ್ಬಿಟ್ಟಿದೀವಿ. ಅವನಿಗೆ ನಾವ್ ಹೇಳ್ತಿರೋದೆಲ್ಲ ನಿಜ ಅನ್ಕೊಂಡ್ಬಿಟ್ಟು ನಾವ್ ಹೇಳ್ದಂಗೆಲ್ಲ ಮಾತು ಕೇಳ್ತಿದ್ದಾನೆ. ಹ್ಞೂ, ಅವನ್ ದಡ್ ಲೆಕ್ಕಾಚಾರಿ ಅವನು. ಹ್ಞೂ, ಬಾಳ ಬುದ್ಧಿವಂತ ಅಂತ ನಾವು ಹಂಗೆ ಅನ್ಕೊಂಡಿದ್ದು. ಆ ಸಾವುಕಾರನ ಜೊತೆ ಬಾಳ ಬುದ್ಧಿವಂತ ಇವನ ಲೆಕ್ಕಾಚಾರಿ ಅಂತ ಹೇಳಿದ್ರೆ ಒಂದ್ಸಲಿ ಹೋಗ್ಬಿಟ್ಟು ನಾವು ಸೆಂಟಿಮೆಂಟ್ ಆಗಿ ಡೈಲಾಗ್ ಕೊಡ್ದು ನೋಡು. ಅಷ್ಟಕ್ಕೇನೆ ನಾವ್ ಹೇಳ್ದಂಗೆಲ್ಲ ಮಾತು ಕೇಳ್ತಾನೆ. ಅಯ್ಯೋ ಲೆಕ್ಕಾಚಾರಿ, ಒಳ್ಳೆ ಕತೆ ಲೆಕ್ಕಾಚಾರಿದು. ಹ್ಞೂ, ಮಾತ್ರ ಲೆಕ್ಕಾಚಾರಿಗೆ ಮಾತ್ರ ನಮ್ಮ ಸಿದ್ದಣ್ಣ ಮಾತ್ರ ಸರಿಯಾಗೇನೆ ನಂಬಿಸ್ಬಿಟ್ಟ ಕಣಿ. ಹೇಳು, ಸರಿಯಾಗೇನೆ ಯಾಮರ್ಸ್ಬಿಟ್ಟಿದೀವಿ ಇಬ್ರು ಸೇರ್ಕೊಂಡ್ಬಿಟ್ಟು. ಹ್ಞೂ, ಇನ್ನು ಅವನಿಂದಾನೇ ಎಲ್ಲ ಕೆಲಸಗಳು ಮಾಡಿಸ್ಕೋಬೇಕು. ಇನ್ನು ಮುಂದೆ ಪ್ರತಿಯೊಂದು ವಿಚಾರಗಳಿಂದ ಎಲ್ಲನೂ ಅವನ ತಾವ್ಲಿಂದಾನೇ ತಿಳ್ಕೋಬೇಕು ನಾವು. ಅಯ್ಯೋ, ಬೋರ್ ಒಂದು ಕೊರಸ್ಲಿ ಗೊತ್ತಾಗುತ್ತೆ ನನಗೆ. ಹ್ಞೂ, ಅಯ್ಯ ಇನ್ನೇನು ನಮ್ಮ ಇವನು ಬಂದ್ಬಿಟ್ರೆ ಆಯ್ತು, ಸಿದ್ದಣ್ಣ ಬಂದು ಹೇಳ್ಬಿಟ್ರೆ ಆಯ್ತು. ಹ್ಞೂ, ಅವನಿಗೆಲ್ಲ ತಿಳ್ಕೊಂಬರ್ತಾನ ಅವನು. ನಮ್ಮ ಸಿದ್ದಣ್ಣ ಭಾಳ ಬುದ್ಧಿವಂತ. ಪ್ರತಿಯೊಂದೂ ಅಕ್ಕಪಕ್ಕ ಹೋಗ್ಬಿಟ್ಟು ಯಾರ್ಯಾರು ಏನೇನು ಮಾತಾಡ್ತಾರೆ ಎಲ್ಲ ತಿಳ್ಕೊಂಡೆ ಬರೋದು ಅವನು, ಸುಮ್ಮನೆ ಬರಲ್ಲ. ಹ್ಞೂ, ಅದಕ್ಕೆ ಅಲ್ವ ನನ್ನ ಜೊತೆ ಇಟ್ಕೊಂಡಿರೋದು ನಮ್ಮ ಸಿದ್ದಣ್ಣಂಗೆ. ಹ್ಞೂ ಹ್ಞೂ, ಬರಲಿ ಯಾವಾಗ ಬರ್ತಾನಂತ ನನಗೂ ಯಾವಾಗ ಬರ್ತಾನೆ, ಯಾವಾಗ ವಿಷಯಗಳು ಕೇಳೋಣ. ನೀರು ಸಿಗ್ದಲೆ ಆ ರಂಗಜ್ಜಂಗುನು ಆ ಸಾವುಕಾರ ಮಕ ಹೆಂಗಾಗಿತ್ತು, ಅಳರಂಗ್ ಹೆಂಗ್ ಮಕ ಮಾಡ್ಕೊಂಡಿದ್ರು ಕೇಳೋದಕ್ಕೆ ಒಂಥರ ಖುಷಿ ಆಗ್ತೈತೆ ನನಗಂತೂ ಅತ್ಲಾಗಿ. ಹ್ಞೂ, ನಾನು ಹತ್ರದಿಂದ ನೋಡ್ಬೇಕು ಅವ್ರ ಮಕಗಳು. ಬೋರ್ ಫೇಲ್ ಆದ್ಮೇಲೆ ಹೆಂಗೆ ಮಕ ಮಾಡ್ಕೊಳ್ತಾರಂತ ನೋಡ್ಬೇಕಂತ ಆಸೆ. ಆದ್ರೆ ಯಾಕೆ ಸುಮ್ಮನೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ರೆ ಮತ್ತೆ. ಹ್ಞೂ, ಅದಕ್ಕೋಸ್ಕರ ಸುಮ್ಕಿದೀನಿ. ಹ್ಞೂ, ಇಲ್ಲ ಅಂದಿದ್ರೆ ನಾನೇ ಹೋಗ್ಬಿಡ್ತಿದ್ದೆ. ಇರ್ಲಿ ನಮ್ಮ ಸಿದ್ದಣ್ಣನೇ ಎಲ್ಲ ನೋಡ್ಕೊಂಡ್ ಬರ್ತಾನೆ. ಓಹೋ, ಇಲ್ಲೇ ನಿಂತಾನೆ ಇವ್ನು ಶಂಕರಣ್ಣ. ನಿನ್ಕಳ್ಳಿ ನನಗೂ ಬೇಕಾಗಿರೋದು ಅದೇ ಅಲ್ವಾ. ಅಲ್ಲ, ನನಗೇನು ವಿಷಯ ಗೊತ್ತಿಲ್ಲದಂಗೆ ಸುಮ್ಮನೆ ನಾಟಕ ಮಾಡ್ತೀನಿ ಹೋಗ್ಬಿಟ್ಟು. ಅಲ್ಲ, ನನಗೇನೇನೆ ಯಾಮಾರ್ಸಕ್ ಬರ್ತಾರಲ್ಲ ಇವ್ನು ಶಂಕರಣ್ಣ ಸಿದ್ದಣ್ಣ. ಅಲ್ಲ, ಎಲ್ಲಾರ್ಗು ಯಾಮಾರ್ಸಕ್ ನನಗೆ ಯಾಮಾರ್ಸ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಲೆಕ್ಕಾಚಾರಿ. ಹ್ಞೂ, ನನ್ನ ಹತ್ರ ಎಂಥ ಬುದ್ಧಿ ಐತಂತ ಇನ್ನೂ ಗೊತ್ತಿಲ್ಲ ಇವರಿಗೆ. ಇವ್ರಂತ 100 ಜನ ಬಂದ್ರು ನಾನು ಯಾಮಾರೋನಲ್ಲ. ಹಂಗ ನನ್ಗೇನೇನೆ ಮೋಸ ಮಾಡ್ಬಿಟ್ರಲ್ಲ ನಿನ್ನೆ. ಮುಂದೆ ಐತೆ ನನಗೆ ಎದುರಾಕಣ್ತೀರಾ ನೀವು. ಐತೆ ತಡ್ರಿ, ನಿಮ್ಗೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಹೆಂಗೆ ಶಾಕ್ ಆಗುತ್ತಂದ್ರೆ ಇಬ್ರಿಗೂ. ಮಾಡ್ತೀನಿ ತಡಿ, ಇವಾಗ ಹೋಗ್ತೀನಿ. ಹ್ಞೂ, ಏನ್ರಿ ಶಂಕರಣ್ಣರೇ? ಏನ್ ಸಮಾಚಾರ? ಓಹೋ, ಲೆಕ್ಕಾಚಾರಿ. ಬಂದ ಒಳ್ಳೆ ಟೈಮಿಗೆ ಬಂದ. ಏನಲ್ಲ ಲೆಕ್ಕಾಚಾರಿ, ಏನಲ್ಲ ಸಮಾಚಾರ? ಏನ 2-3 ದಿವಸದಿಂದ ಪತ್ತೆನೇ ಇಲ್ವಲ್ಲ ಲೆಕ್ಕಾಚಾರಿ ನಿಂದು, ಕಾಣಿಸ್ತಾನೆ ಇಲ್ಲ. ಏನ್ ಸಮಾಚಾರ? ಅಲ್ಲ ರೀ ಶಂಕರಣ್ಣರೇ, ನಾನು ಬಂದಿದ್ದೆ, ಆದ್ರೆ ನೆನ್ನೆನೆ ಬಂದಿದ್ದೆ. ಆದ್ರೆ ನಿಮಗ್ ಗೊತ್ತಿಲ್ಲ ಅಷ್ಟೇ. ಇರ್ಲಿ ನನಗೆ ಯಾಮರ್ಸಕ್ ಬರ್ತೀರಾ? ನನಗೆ ಮೋಸ ಮಾಡಕ್ ಬರ್ತೀರಾ ನೀವು? ನನಗೆ ನಂಬಿಕೆ ದ್ರೋಹ ಮಾಡ್ತೀರಾ? ಮುಂದೆ ಗೊತ್ತಾಗುತ್ತೆ ಬುದ್ಧಿವಂತ ಯಾರು ದಡ್ಡ ಯಾರು ಅಂತ. ಒಂದೊಂದಾಗೆ ಗೊತ್ತಾಗ್ತಾ ಹೋಗುತ್ತೆ. ಏನ್ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನೀರು ಸಿಗುತ್ತಲ್ಲ ಬೋರ್ನಲ್ಲಿ, ಅವಾಗ ಬಂದ್ಬಿಟ್ಟು ಇವ್ರಿಗೆ ಫುಲ್ ಸಾಕಾಗ್ಬಿಡುತ್ತೆ. ಹೆಂಗಾಯ್ತು ಏನು ಎತ್ತ ಅಂತ. ಆಮೇಲೆ ಬಂದು ಹೇಳ್ತೀನಿ ಇವರಿಗೆ. ಸತ್ಯನ ಹೆಂಗೆ ನೀವು ನನಗೆ ಯಾಮಾರಿಸಿದ್ರಿ, ಈ ರೀತಿ ಎಲ್ಲ ಮೋಸ ಮಾಡಕ್ ಬರ್ತಿರಲ್ಲ. ನಾನು ನಿಮ್ಗಿಂತ ಬುದ್ಧಿವಂತ, ನನಗೆಲ್ಲ ಮೋಸ ಮಾಡಕ್ ಆಗಲ್ಲ ಅಂತ ಮಾಡ್ತೀನಿ ಇವ್ರಿಗೆ. ಹೆಂಗೆ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ಏನಲ್ಲ ಲೆಕ್ಕಾಚಾರಿ, ಸುಮ್ಕೆ ಏನೋ ಮಾತಾಡ್ತಿದ್ಯಾ ಮನ್ಸಲ್ಲದೇನೆ, ಅದೇ ಹಾಕಲ್ಲ ಲೆಕ್ಕಾಚಾರಿ. ಏನ್ ಸಮಾಚಾರ? ಏನೋ ಒಬ್ನೇ ಮನ್ಸಲ್ಲ ಅನ್ಕೊಳ್ತಿದ್ದೆ. ಏನೋ
ಅಯ್ಯ ಯಾಂತೂ ಇಲ್ಲ ಕಣ್ ಸಾವ್ಕಾರ್ರೆ. ಹ್ಞೂ ಇನ್ನ ನೀವೇ ಸಾವ್ಕಾರ್ರೆ ಕಣಿ ಹೇಳ್ರಿ ಇನ್ಮೇಲಿಂದ. ಹ್ಞೂ ನಮ್ಮ ಸಾವ್ಕಾರರು ನಾನು ಬೋರ್ ಕೊರ್ಸಿ ಕೊರ್ಸಿ ನೀರು ಸಿಗಲ್ಲ ಎಷ್ಟೇ ಮಾಡಿ 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 ಬೇಜಾರಾಗ್ಬಿಡ್ತಾರತ್ಲಕ್ ಸುಮ್ಕಾಗ್ಬಿಡ್ತಾರೆ. ಇನ್ಮೇಲಿಂದ ನಿಮ್ಗೆ ಹಿಂದಿಕ್ಕವ್ರು ಯಾರು? ನೀವೇನೇನೆ ಈಗ ಊರಿಗೆಲ್ಲ ಸಾವ್ಕಾರರು ಕಣಿ ಹೇಳ್ರಿ. ಲೆಕ್ಕಾಚಾರಿ ನಿನ್ನೆ ಎಲ್ಲ ಕೇಳ್ದೆ ಕಣಪ್ಪ. ನಮ್ಮ ಇವನ್ ತಾವ ಸಿದ್ದಣ್ಣ ತಾವ ಎಲ್ಲ ಹೇಳ್ದೆ. ಎಲ್ಲ ಹೇಳ್ದ ಅವನು ಪ್ರತಿಯೊಂದನ್ನು ಹೇಳ್ತಾ ಬಂದ. ನಮ್ಮ ಇವನ್ ಇದಾನಲ್ಲ ಎಲ್ಲ ಲೆಕ್ಕಾಚಾರಿ ಅಣ್ಣ ಎಲ್ಲ ನಾವು ಹೇಳ್ದಂಗೆ ಮಾತು ಕೇಳ್ಬಿಟ್ಟಿದ್ದಾನೆ. ಎಲ್ಲ ಕೆಲಸ ಮಾಡಿ ಮುಗಿಸಿದಾನೆ. ಹೆಂಗ ಅವನು ಪರಮೇಶಿ ಹತ್ರ ಪಾಯಿಂಟ್ ಮಾಡಿಸ್ತಲೆ ಹೆಂಗ ನಾನು ಹೇಳದ್ ತಾವಲೇನೆ ಪಾಯಿಂಟ್ ಮಾಡಿಸಿಯಲ್ಲ ಅವನು ಚೆನ್ನಾಗಿ ಮಾಡಿದ್ನ ಪಾಯಿಂಟು. ಹ್ಞೂ 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 ಮಾಡಿದಾನೆ ಮಾಡಿದಾನೆ ಸಖತ್ತಾಗೆ ಮಾಡಿದಾನೆ. ನೀರೇನು ಸಿಗಲ್ಲ ಅಂತಾನೆ ಹೇಳಿದಾನೆ ಕಣಿ ಹೇಳ್ರಿ. ಹ್ಞೂ ಅಲ್ಲ ಕಣ್ರಿ ಇವ್ರೆ ಶಂಕರಣ್ಣರೇ, ನನಗೊಂದು ಅನುಮಾನ. ಈಗ ಅಕಸ್ಮಾತ್ ಏನಾದ್ರೂ ನೀರು ಸಿಕ್ಬಿಟ್ರೆ ಏನು ಮಾಡ್ತೀರಾ ಅಂತ. ಲೇ ಲೇ ಲೆಕ್ಕಾಚಾರಿ ಏನ್ಲ ಮಾತಾಡ್ತಿದ್ಯಾ ನೀನು? ಏನಂತ ಮಾತಾಡ್ತಿದ್ದಿಲ್ಲ ನೀನು? ಅದೇಗ್ಲ ಸಿಕ್ಬಿಡುತ್ತೆ ನೀರು? ಆ ಲೇ ನನ್ನ ಹೊಲ ಕಳ್ಳ ಅದು, ನನ್ನ ಹೊಲ. ನನ್ನ ತಾವ ಮೋಸ ಮಾಡ್ಬಿಟ್ಟು ಕಿತ್ಕೊಂಡ್ಬಿಟ್ರು ಕಳ್ಳ ಹೊಲ ತೋಟ ಎಲ್ಲಾರು. ಅದನ್ನ ನೀರು ಬರಂಗೆ ಸಿಗಂಗೆ ಮಾಡ್ಬಿಡ್ತೀನಲ್ಲ, ಅದೆಂಗ್ಲ ಹೇಳ್ತಿದ್ಯಾ ನೀನು ನೀರು ಸಿಕ್ಬಿಡುತ್ತೆ ಅಂತ? ಇನ್ನೊಂದ್ಸಲಿ ಏನಾದ್ರು ಹೇಳ್ಬಿಟ್ರೆ ನೋಡು ಬಲು ಕೋಪ ಬಂದ್ಬಿಡುತ್ತೆ ನನಗೆ. ವಾ ಅಯ್ಯ ಇದೊಳ್ಳೆ ಚೆನ್ನಾಗಾಯ್ತಲ್ಲ ಈ ಸಾವುಕಾರರಿಂದ. ಅಲ್ಲ ಕಣ್ರಿ ಶಂಕರಣ್ಣರೇ, ನಾವು ನೀವು ಹೋಗ್ಬಿಟ್ಟು ಏನಾದ್ರು ಏನಕ್ಕೆ ನೋಡಿದೀವ ನೀರು ಸಿಗುತ್ತಾ ಸಿಗಲ್ಲ ಅಂತ? ಅಕಸ್ಮಾತ್ ಸಿಗ್ಬಿಡುತ್ತಪ್ಪ ಅವಾಗ ಏನ್ ಮಾಡ್ತೀರಾ ಅಂತ ನಾನು ಕೇಳ್ತಿರೋದು. ಅದಕ್ಕೆ ಯಾಕ್ರಿ ನನ್ನ ಮೇಲೆ ರೇಗಾಡ್ತೀರಾ ನೀವು? ಆ ಅಯ್ಯ 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 ಇರೋ ಸತ್ಯನ ಹೇಳಕ್ ಬಂದ್ರೆ ಸಿಗ್ಲಿ ಬಿಡ್ರಿ, ಅದಕ್ಕೇನಂತೆ ಸಿಕ್ಬಿಟ್ರೆ ಏನ್ರಿ ನಿಮ್ಗೆ ಪ್ರಾಬ್ಲಮ್ಮು? ಲೈ ಲೆಕ್ಕಾಚಾರಿ ನಾನು ಅವಾಗ್ಲಿಂದ ನೋಡ್ತಿದ್ದೀನಿ ಏನೇನೋ ಮಾತಾಡ್ತಿದ್ಯಾ? ಯಾಕ್ಲ ಹಿಂಗೆಲ್ಲ ಹೇಳ್ತಿದ್ಯಾ ನೀನು? ಯಾತು ಇಲ್ಲ ಕಣ್ರಿ ಸಾವ್ಕಾರ್ರೆ, ಸುಮ್ಕೆ ಹಂಗೆ ಹೇಳ್ದೆ ತಮಾಸೆಗೆ, ನಿಮ್ಗೆ ಬೇಜಾರ್ ಗೀಜಾರ್ ಆಗುತ್ತೇನಂತ. ನೀವು ಹಿಂಗ್ ಕೋಪ ಮಾಡ್ಕೊಂಡ್ಬಿಟ್ರಿ ಸಿಗಲ್ಲ ಬಿಡ್ರಿ. ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ? ಅಲ್ಲ ಕಣ್ರಿ ನೀವ್ ಹೇಳಿದ ಜಯಣ್ಣಂಗೆ ಅಲ್ವಂದ್ರೆ ಕರ್ಕೊಂಡೋಗ್ಬಿಟ್ಟು ಪಾಯಿಂಟ್ ಮಾಡ್ತಿರೋದು ಅದೇಂಗ್ ನೀರ್ ಸಿಕ್ಬಿಡುತ್ತೆ ಅಂತ ಅಲ್ವಾ? ಅದು ನಿಜಾನೇ ಬಿಡ್ಲೆಕ್ಕಾಚಾರಿ. ಅದೇಂಗ್ ಸಿಕ್ಬಿಡುತ್ತೆ ನೀರು ಅಲ್ವಾ? ನಾನು ಜಯಣ್ಣಂಗೆ ಹೇಳ್ ಕಳ್ಸಿದೀನಿ ಏನಾದ್ರೂ ಮಾಡ್ಬಿಟ್ಟು ನೀರ್ ಸಿಗ್ದಂಗ್ ಮಾಡ್ಲಾ ಜಯಣ್ಣ ಹಂಗೆ ಹಿಂಗೆ ಅಂತದ್ರಲ್ಲಿ ಅದೆಂಗ್ಲ ಅಲ್ವಾ? ಸಿಗಲ್ಲ ಬಿಡು. ಮತ್ತೆ ಇನ್ನೇನ್ ಲೆಕ್ಕಾಚಾರಿ ಸಮಾಚಾರ? ಯಾಕೆ ನೀನು ಬೋರ್ತಾ ಹೋಗ್ದಲ್ಲ ಹಿಂಗೆ ಅಡ್ಡಾಡ್ಕೊಂಬರ್ತಿದ್ಯಾ? ಯಾಕೆ ಹೋಗಲ್ವಾ ನೀನು? ಅಯ್ಯೋ ನಾನು ಹೋಗ್ಬೇಕು, ಒಂದ್ ಸ್ವಲ್ಪ ಕೆಲಸ ಇತ್ತು. ಯಾರೋ ಸ್ವಲ್ಪ ಜನಗಳು ಖುಷಿಯಾಗಿದಾರ ಬೇಜಾರಲ್ಲಿದಾರ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದೆ. ಏನ್ಲ ಲೆಕ್ಕಾಚಾರಿ ನೀನ್ ಹೇಳ್ತಿರೋದು? ಅದ್ಯಾರಲ್ಲ ಖುಷಿಯಾಗಿರ್ತಾರೆ ಬೇಜಾರಾಗಿರ್ತಾರೆ? ಅದ್ಯಾಕ್ಲ ಇರ್ತಾರೆ? ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಒಂದು ಗೊತ್ತಾಗ್ತಿಲ್ಲ ಕಳ್ಳ ನನಗೆ. ಒಂದು ಅರ್ಥನೂ ಆಗ್ತಿಲ್ಲ. ಹಂಗೆಲ್ಲ ಇಲ್ಲ ಕಣ್ರಿ ಶಂಕರಣ್ಣರೇ, ಮುಂದ್ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಕಣಿ ಹೇಳ್ರಿ. ಇನ್ನೊಂದ ಅರ್ಧ ಮುಕ್ಕಾಲ್ ಗಂಟೆ ಅಷ್ಟಲ್ಲಿ ಗೊತ್ತಾಗುತ್ಕೊಂಡ್ ಬಿಡ್ರಿ. ಮುಂದೆ ಮುಂದೆ ಹೋಗ್ತಾ 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 ಒಂದೊಂದಾಗೆ ಗೊತ್ತಾಗ್ತಾ ಹೋಗುತ್ತೆ. ಕಣ್ಣ ಲೆಕ್ಕಾಚಾರಿ, ನಾನು ಅದಕ್ಕೆ ಅಲ್ವೆಲ್ಲ ಕಾಯ್ತಿರೋದು. ನೀರ್ ಸಿಗಲ್ಲ ಬಂದ್ಬಿಟ್ಟು ನಮ್ ಸಿದ್ದಣ್ಣ ಹೇಳಿದ್ರೆ ಫುಲ್ ಖುಷಿ ಆಗುತ್ತೆ ನನಗೆ ಇನ್ನೊಂದು. ಅದಕ್ಕೋಸ್ಕರನೇ ಅಲ್ವಾ ನಾನು ಕಾಯ್ಕೊಂಡು ನಿಂತಿರೋದು. ಖುಷಿ ಅಂತೆ ಖುಷಿ. ಇನ್ನೊಂದು 10 ನಿಮಿಷ ನಿನಗೆ ಗೊತ್ತಾಗುತ್ತೆ ಖುಷಿ ಏನಂತ. ಒಳ್ಳೆ ಬೋರ್ನಲ್ಲಿ ನೀರು ಸಿಗುತ್ತೆ ದೇವ್ರ ದಯದಿಂದ. ಏನಿಲ್ಲ 2-3 ಇಂಚ್ ನೀರಲ್ಲ, ಬೋರಿಂಗ್ ಲಾರಿ ಇರೋದೇನೆ ನೀರು ಬರ್ತಿರೋ ಪೋರ್ಸಿಗೆ ಕೊರಿಯಕ್ಕಾಗಲ್ಲ ಅನ್ಬೇಕು, ಹಂಗೆ ನೀರು ಕಿತ್ಕೊಂಡು ಬರ್ತಿರ್ಬೇಕು. ಹಂಗೆ ನೀರು ಸಿಗ್ಬೇಕು ದೇವ್ರ ದಯದಿಂದ. ಇನ್ನು ಇವರಿಗೆ ಸರಿಯಾಗಿ ನನಗೆ ಕೋಪ ಬರುತ್ತೆ, ಇನ್ನೊಂದು ಇವರಿಗೆ ಬೇಜಾರಾಗಬೇಕು. ಹಂಗೆ ಬಂದು ಮಾತಾಡ್ತೀನಿ. ಹೆಂಗ ನೀರು ಸಿಗ್ಬೇಕಂದ್ರೆ ನೀರು ಸಿಕ್ಬಿಟ್ಟು ಒಳ್ಳೆ ನಮ್ಮ ಸಾವುಕಾರರು ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ಕುರಿ ಫಾರಮ್ಮು ಕೋಳಿ ಫಾರಮ್ಮು ಹಸುಗಳ ಫಾರಮ್ಮು ಮಾಡ್ತೀವಂತ ಹೇಳ್ತಿದಾರೆ. ಸರಿಯಾಗಿ ಇವ್ರಿಗೆ ನೋಡ್ದಂಗೆ ನೋಡ್ಬೇಕು, ಹೊಟ್ಟೆ ಕಿಚ್ಬಿಡ್ಬೇಕು. ಇವ್ರ ತೋಟದ ಪಕ್ಕದಲ್ಲೇ ಕಟ್ಟಿರೆ ದಿನಾಲು ಇನ್ನೂ ಕೋಪ ಬರೆಸ್ತೀನಿ. ಹೋಗಿ ಲೆಕ್ಕಾಚಾರಿಗೆ ಎದುರಾಕೊಂಡ್ಬಿಟ್ಟವಲ್ಲ ಅನ್ಬೇಕು, ಹಂಗ್ ಮಾಡ್ತೀನಿ ಇವ್ರಿಗೆ. ನನಗೆ ಎದುರಾಕೊಂಡ್ರೆ ನಾನು ಬಿಟ್ಬಿಡ್ತೀನ? ಅಲ್ಲ ಕಣ್ಣ ಲೆಕ್ಕಾಚಾರಿ, ಅವಾಗ್ಲಿಂದ ನಾನು ನೋಡ್ತಿದ್ದೀನಿ, ಬಂದಾಗ್ಲಿಂದ ನಾನು ಏನ್ಲ ಒಬ್ಬೊಬ್ನೇ ಮಾತಾಡ್ಕೊಂತಿದ್ಯಾ, ಒಬ್ನೇ ಗೊನ್ಗಾಡ್ಕೊಂತಿದ್ಯಪ್ಪ. ಅದ್ ಏನಂತಾನೆ ಅರ್ಥ ಆಗ್ತಿಲ್ಲ ನನ್ಗಂತೂ. ಯಾತು ಇಲ್ಲ ಕಣ್ರಿ ಸಾವುಕಾರ್ರೆ, ಒಂದ್ ಕೆಲ್ಸ ಆಯ್ತಲ್ಲ, ಮುಂದೆ ಏನ್ ಕೆಲ್ಸ ಮಾಡೋಣ ಅಂತ ಯೋಚನೆ ಮಾಡ್ತಿದೀನಿ. ನೀನೇನು ಯೋಚನೆ ಮಾಡ್ಬೇಡ ಬಿಡ್ಲೆಕ್ಕಾಚಾರಿ, ಚಿಂತೆ ಮಾಡ್ಬೇಡ. ನಾನು ಸಿದ್ದಣ್ಣ ಇಬ್ರು ಯೋಚನೆ ಮಾಡ್ತಿದೀವಿ ಇನ್ನು ಆ ಸಾವುಕಾರಿಗೆ ಯಾವ ರೀತಿ ಬೇಜಾರು ಮಾಡಿಸ್ಬೇಕು, ಏನೇನು ಮಾಡಬೇಕು ಅಂತ. ಮುಂದೆ ಹೋಗ್ತಾ 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 ನಿನಗೆ ಒಂದೊಂದಾಗೆ ಗೊತ್ತಾಗ್ತಾ ಹೋಗುತ್ತೆ ಬಿಡು, ಏನು ತಲೆ ಕೆಡಿಸ್ಕೋಬೇಡ. ಸರಿ, ಈಗ ನಾನು ನೀನು ನಿಂತಿದ್ರೆ ಅನುಮಾನ ಬಂದ್ಬಿಡುತ್ತೆ. ನೀನು ಹೋಗು, ನೀನು ಹೇಳ್ತೀನಿ. ಯಾರು ನೋಡೋರು ಮತ್ತೆ ಸುಮ್ಮನೆ ಹೇಳ್ಬಿಡ್ತಾರೆ. ಮತ್ತೆ ಆ ಲೆಕ್ಕಾಚಾರಿನೂ ಆ ಶಂಕರಣ್ಣ ಇಬ್ರು ಮಾತಾಡ್ತಿದ್ರು ಅಂತ
ನೀವು ಸಾವುಕಾರ ಮುಂದೆ ಹೇಳ್ಬಿಟ್ರೆ ಮತ್ತೆ ನಿನಗೆ ಎಡವಟ್ಟು ಆಗೋಗ್ಬಿಡುತ್ತೆ. ಇನ್ನಂತರ ಸವಾಸ ಮಾಡಿದ್ರೆ ಎಡವಟ್ಟು ಆಗದೇನು, ಅಲ್ಲೇ ಆಗೋಗ್ಬಿಟ್ಟಿತ್ತು. ಆಗಿರೋ ಎಡವಟ್ಟಿಗೆ ಹೆಂಗ ಸರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮುಂದೆ ನಿನಗೆ ಎಡವಟ್ಟು ಮಾಡ್ತೀನಿ. ಹ್ಞೂ ಏನೇ ನಾನು ಒಬ್ನೊಬ್ನೇ ನನಗೆ ಗೊನ್ಗಾಡ್ತಾನಪ್ಪ. ಇವನು ಏನು ಮಾತಾಡ್ತಾನೋ ಒಂದು ಅರ್ಥ ಆಗ್ತಿಲ್ಲ. ಬರೀ ಒಂಥರ ಒಗಟಿನ ರೀತಿಯಲ್ಲಿ ಮಾತಾಡ್ತಾನಪ್ಪ, ಒಂದು ಗೊತ್ತಾಗ್ತಿಲ್ವಲ್ಲ. ಯಾಕೆ ಇವತ್ತು ಮಾತಾಡೋದು ದಾಟಿನೇ ಚೇಂಜ್ ಆಗಿಬಿಟ್ಟೈತಲ್ಲ. ಇಂಥವ ಮಾತಾಡೋದೇ ಸರಿ ಆಗ್ತಿಲ್ಲ. ಸರಿ ಕಳ್ಳ, ಆಯ್ತು ಲೆಕ್ಕಾಚಾರಿ ಹೋಗ್ಲಾ ನೀನು. ವಾ, ನನಗೆ ಕೆಲ್ಸಗಳಿದಾವೆ. ನೀನು ಯಾವ್ದಕ್ಕೂ ಏನು ಯೋಚನೆ ಮಾಡ್ಬೇಡ ಕಣ ಲೆಕ್ಕಾಚಾರಿ, ನಾನು ನೋಡ್ಕೊಳ್ತೀನಿ ಬಿಡು. ನೀನೇನು ತಲೆ ಕೆಡಿಸ್ಕೋಬೇಡ, ಯೋಚನೆ ಏನು ಮಾಡಬೇಡ, ನೋಡ್ಕೊಳ್ತೀನಿ. ಸರಿನಾ? ಸರಿ ಸರಿ ಸಾವುಕಾರ್ರೆ, ಆಯ್ತು. ನೀವು ನೋಡ್ಕೊಳ್ತೀರಂತ ಚೆನ್ನಾಗಿ ಗೊತ್ತು. 2-3 ದಿವಸದಿಂದ ನೋಡ್ಕೊಳ್ತಾನೇ ಇದ್ದೀರಾ ಬಿಡಿ. ನನಗೆ ಚೆನ್ನಾಗಿ ಗೊತ್ತೈತೆ. ಅದು ಸರಿ, ಎಲ್ಲಿ ನಿಮ್ಮ ಫ್ರೆಂಡು, ನಿಮ್ಮ ದೋಸ್ತಿ, ನಿಮ್ಮ ಕುಚಿಕೋ ಸಿದ್ದಣ್ಣ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಇವನು ಹಿಂಗೆ ಮಾತಾಡ್ತಾನೆ ಇವನು. ಅಲ್ಲ, ನನಗೆ ಶಂಕರಣ್ಣರೇ ಸಾವುಕಾರ್ರೆ ಅಂತ ಇಷ್ಟೊಂದೆಲ್ಲ ಬೆಲೆ ಕೊಟ್ಟು ಮಾತಾಡ್ತಾಲೆ. ಕುಚಿಕೋ ಫ್ರೆಂಡು ಹಂಗು ಹಿಂಗು ಏನೇನೋ ಒಂದೊಂಥರ ಮಾತಾಡ್ತಾನಲ್ಲ ಇವನು. ಯಾಕೆ ಹಿಂಗೆ ಮಾತಾಡ್ತಿದ್ದಾನೆ ಇವನು? ಇರಲಿ. ಬೋರ್ನಲ್ಲಿ ಒಂದು ರೀಟು ನೀರು ಸಿಗಬಾರ್ದು ಆಮೇಕಿಂದ ಇರೋದು ಇವನಿಗೂ. ಇವನು ಯಾಕೆ ಬಲು ಅತಿಯಾಗಿ ಮಾತಾಡ್ತಿದ್ದಾನಲ್ಲ. ಇವಂದು ವೀಕ್ನೆಸ್ ಎಲ್ಲ ನಂತಾವೈತೆ ಅಂತ ಗೊತ್ತಿಲ್ಲ ಇನ್ನು. ಮಾಡ್ತೀನಿ. ನಂದು 2 ದಿವಸ ಹೋಗ್ಲಿ, ಹಂಗೆ ಮಾಡ್ತಿರ್ಲಿ. ಹೇಳ್ತೀನಿ, ನೀನು ನೀರು ಬರ್ದಂಗೆ ನಿಲ್ಸಿರೋದಕ್ಕೆ ನೀನೇ ಕಳ್ಳ ಕಾರಣ. ಸಾವುಕಾರಂಗೆ ಹೇಳ್ತೀನಂತ ಎದುರಿಸ್ಬಿಟ್ರೆ ಆಯಿತು. ಸುಮ್ಕಾಗ್ಬಿಡ್ತಾನೆ, ನನಗೆ ಎದುರ್ಸೋಕೆ ಬರ್ತಾನೆ ಇವನು ಲೆಕ್ಕಾಚಾರಿ. ಸರಿ ಸಾವುಕಾರ್ರೆ, ಆಯಿತು. ಮುಂದೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಐತೆ, ನಾನಿನ್ನು ಬರೋಣ. ಸರಿ ಕಳ್ಳ ಲೆಕ್ಕಾಚಾರಿ, ಆಯಿತು. ಒಂದ್ರಿಟು ನೋಡ್ಕೊಂಡು ಎಲ್ಲ ವಿಚಾರಗಳು ತಿಳಿಸಪ್ಪ. ನಾವು ಒಳ್ಳೆಯವ್ರೆ ಕಣಪ್ಪ. ಹ್ಞೂ ಬಿಡಿ ಶಂಕರಣ್ಣರೇ, ಗೊತ್ತು. ಇನ್ನು ಮುಂದೆ ನನಗೂ ಇಷ್ಟು ದಿವಸ ಗೊತ್ತಿರಲಿಲ್ಲ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ. ಇನ್ಮೇಲಿಂದ ಒಂದೊಂದಾಗೆ ಗೊತ್ತಾಗ್ತೈತೆ ನನಗೆ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ. ಸರಿನಾ? ಏನ್ ಶಂಕರಣ್ಣರೇ, ಲೆಕ್ಕಾಚಾರಿ ಬಂದಿದ್ದ? ಏನು ಜೋರಾಗೇನೋ ಮಾತಾಡ್ತಿದ್ರೆ? ಏನು ಮಾತಾಡ್ತಿದ್ರೆ? ಏನು ಮಾತಾಡ ಬಾರ್ಲ ಸಿದ್ದಣ್ಣ. ಅವ್ನು ಯಾಕ ಬಲು ಅತಿಯಾಗಾಡ್ತಿದ್ದಂಗೆ ಕಳ್ಳ. ನನಗೆ ಯಾಕೆ ಅವನ ಮೇಲೆ ಡೌಟ್ ಕಳ್ಳ ಸಿದ್ದಣ್ಣ. ಏನೋ ಒಂಥರ ಅತಿಯಾಗೆಲ್ಲ ಮಾತಾಡ್ತಿದ್ದಾನೆ. ಏನು ಮಾತಾಡ್ತಿದ್ದಾನೆ ಒಂದು ಮಾತಾಡ್ತಿರೋದೇ ಗೊತ್ತಾಗ್ತಿಲ್ಲ ಕಳ್ಳ, ಹಂಗೆ ಮಾತಾಡ್ತಿದ್ದಾನೆ ಸಿದ್ದಣ್ಣ. ಅದಿರ್ಲಿ ಬಾ, ಅವನ್ ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ಅವನಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ಅಲ್ಲ ಕಳ್ಳ ಸಿದ್ದಣ್ಣ, ಏನಾಯ್ತಲ್ಲ ಹೋಗಿದ್ ಕೆಲ್ಸ? ಈಗ ಏನಲ್ಲ ಕೊರಿಸ್ತಿದಾರ ಅಲ್ಲೇ? ಅಯ್ಯೋ, ಹೋಗಿದ್ ಕೆಲ್ಸ ಇರ್ಲಿ ಸಾವುಕಾರ್ರೆ, ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಅವನು ಲೆಕ್ಕಾಚಾರಿ ಕಟ್ಕೊಂಡ್ಬಿಟ್ಟು ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಅವನು ವೀಕ್ನೆಸ್ಸು ನಮ್ತಾವೈತೆ. ಅವನೇನಾರು ಜಾಸ್ತಿ ಜಂಬ ಮಾಡ್ಬಿಟ್ಟ ಅಂದ್ರೆ ಹೋಗ್ಬಿಟ್ಟು ನಾವೇ ಸಾವುಕಾರಿಗೆ ಹೇಳ್ಬಿಡೋಣ. ಹಿಂಗೆ ಬೋರಲ್ಲಿ ಪಾಯಿಂಟ್ ಎಲ್ಲ ಚೇಂಜ್ ಮಾಡಿಸಿದ್ದು ಇವನೇ ಲೆಕ್ಕಾಚಾರಿನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಆಯ್ತು. ಹಂಗೆ ಎದುರಿಸ್ಬಿಟ್ರೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಾನ ಅವನು. ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರ? ಸುಮ್ಕಿರ್ರಿ, ನಾನು ಇಲ್ವಾ ನಿಮ್ ಜೊತೆ? ಲೈ ಸಿದ್ದಣ್ಣ, ಹೇಳ ಮೊದ್ಲು. ನನಗೆ ತಡ್ಕಣಕ್ ಆಗ್ತಿಲ್ಲ ಕಳ್ಳ. ಏನು ಬೋರ್ನಲ್ಲಿ ನೀರು ಸಿಗ್ದಲೆ ಆ ಸಾವುಕಾರನು ಆ ರಂಗಜ್ಜ ಹೆಂಗೆ ಮಕ ಒಂಥರ ಅಳರಂಗ್ ಮಾಡ್ಕೊಂಡಿದ್ರ, ಬೇಜಾರು ಮಾಡ್ಕೊಂಡಂಗೆ ಸೊಪ್ಪಗೆ ಮಕ ಮಾಡ್ಕೊಂಡಿದ್ರ? ಹೇಳ, ಏನೇನಾಯ್ತು ಹೇಳ? ಬೋರ್ ಕೊರಿಸ್ತಿದಾರಲ್ಲ ಸಿದ್ದಣ್ಣ. ಅಯ್ಯೋ, ಇನ್ನೆಲ್ಲಿ ಬೋರ್ನಲ್ಲಿ ನೀರು ಸಿಗುತ್ತೆ ಸಾವುಕಾರ್ರೆ? ನೀವು ಚೆನ್ನಾಗಿ ಹೇಳ್ತೀರಾ. ನೀವು ಮಾಡಿರೋ ಐಡಿಯಕ್ಕೆ, ನೀವು ಹೇಳ್ಕೊಟ್ಟಿರೋ ಐಡಿಯಕ್ಕೆ ಅದಂಗೆ ಸಿಕ್ಬಿಡುತ್ತೆ ಹೇಳ್ರಿ. ಏನಿಲ್ಲ, ಇನ್ನೇನು ಬೋರ್ ಹಿಂಗೆ ಲಾರಿ ಎಲ್ಲ ಬಂತು. ಇನ್ನೇನು ಪಾಯಿಂಟು ಅದೇ ಅವನು ನೀವು ಕಳಿಸಿದ್ರಲ್ಲ ಅವನು ಜಯಣ್ಣ, ಅದೇ ಪಾಯಿಂಟ್ ಕರೆಕ್ಟಾಗಿ ಅಲ್ಲೇ ಗಾಡಿ ನಿಲ್ಸಿದ್ರ. ಇನ್ನೇನು ಕೊರಿತಿತ್ತು, ಶುರು ಮಾಡಿದ್ರು. ಇನ್ನೆಲ್ಲಿ 1-2 ಲೈನ್ ತಿಳಿಯೋರ್ಗು ನಾನು ನೋಡಿದೆ. ಇವರು ಮಾತಾಡ್ಸ್ಕೊಂಡು ಬಂದ್ಬಿಟ್ಟೆ ಅತ್ಲಾಗಿ. ಇನ್ನೆಲ್ಲಿ ನೀರು ಸಿಗುತ್ಕೊಂಡು ಹೇಳ್ರಿ, ಬೋರಿ ಧೂಳೆ ಬರ್ತೈತಿ. ಅದೆಂಗೆ ಸಿಕ್ಬಿಡುತ್ತೆ? ಅದೆಂಗೆ ಸಿಕ್ಬಿಡುತ್ತೆ ಕಣಿ ಹೇಳ. ಕಳ್ಳ ಸಿದ್ದಣ್ಣ, ನೀನು ಹೇಳಿದ್ ಮಾತ್ರ ಕರೆಕ್ಟೇನೆ. ಹಂಗೆ ಮಾಡಿದಿನ್ ಕಳ್ಳ. ನನ್ನ ಐಡಿಯಾ ಅಂದ್ರೆ ಏನು ಕಡಿಮೆ ಅಲ್ಲ ಎಲ್ಲ ಸಿದ್ದಣ್ಣ ಅಲ್ವಾ? ಸರಿ ಆಯ್ತು. ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ಇನ್ನೂ ಅಂಗಡಿ ತಾವ ಎಲ್ಲರೂ ಅವ್ರು ಮಾತಾಡ್ತಿರ್ತಾರೆ ಇದ್ರ ಬಗ್ಗೆಂದೇನೆ. ಈಗ ಸಾವುಕಾರರು ಬೋರ್ ಕೊರಿಸ್ತಿದ್ದಾರೆ ಅಂದ್ರೆ ಇವ್ರು ಎಲ್ಲ ಹೋಗ್ತಾರೆ, ನೋಡ್ತಾರೆ, ಎಲ್ಲ ವಿಚಾರಿಸಿರ್ತಾರೆ, ಮಾತಾಡ್ತಿರ್ತಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಅಂಗಡಿ ತಾವ ಎಲ್ಲರೂ ಸುಮ್ಮನೆ ಹೋಗೋಣ, ಕೂತ್ಕೊಂಡ್ಬಿಟ್ಟು ಇವ್ರಿಗೆ ವಿಚಾರ ಎಲ್ಲ ಒಂದೊಂದಾಗೆ ಕೇಳ್ತಿರೋಣ. ನಮಗೆ ಹಂಗೆ ಬರುತ್ತೆ. ಸರಿನಾ? ಸಿದ್ದಣ್ಣ, ಇನ್ನೊಂದು ಕಳ್ಳ ಫುಲ್ಲು ಖುಷಿ ಆಗ್ಬಿಟ್ಟಿದ್ದೀನಿ ನಾನಂತೂ. ನನ್ಗಂತೂ ನೀರು ಸಿಗ್ಲಿಲ್ಲ ಅಂದ್ರೆ ಇನ್ನೂ ಖುಷಿಯಾಗಿ ಹೋಗ್ಬಿಡುತ್ತೆ ಕಣ್ ಹೇಳು. ಇನ್ನೊಂದು ಸಾವುಕಾರ್ರೆ, ಪಾಪ ಇವ್ನು ಲೆಕ್ಕಾಚಾರಿ ನಾವು ಮಾಡಿರೋ ಉಪಾಯಕ್ಕೆ ಸರಿಯಾಗೇನೆ ನಾವು ಹೇಳ್ದಂಗೆಲ್ಲ ಮಾತು ಕೇಳ್ತಿದ್ದಾನೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾನೆ ಸುಮ್ಕೆ ಹತ್ಲಾಗಿ. ಮಾತ್ರ ಇವನಿಂದಾನೆ ಒಳ್ಳೆ ಸಹಾಯ ಆಯ್ತು ಕಣ್ರಿ ಸಾವುಕಾರ್ರೆ. ಇವನಿಂದಾನೆ ಒಳ್ಳೆ ಕೆಲಸ ಮಾಡಿಬಿಟ್ರಿ ನೀವು. ಇಲ್ಲ ಅಂದ್ರೆ
ನೀವು ಹೇಳ್ಕೊಂಡಂಗೆ ಪಾಯಿಂಟು ಇದೆಲ್ಲನೂ ಪರಮೇಶಿ ಕೈಲೇ ಮಾಡಿಸ್ಬಿಡೋರು ಅಲ್ವಾ? ಸರಿ ಸರಿ ಸಾವ್ಕಾರ್ರೆ, ಆಯ್ತು ಸಾವ್ಕಾರ್ರೆ, ಬರ್ರಿ ಹೊಟ್ಟೆ ಹಸಿದೈತೆ, ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಇನ್ನೇನು ಎಲ್ಲ ವಿಷಯ ಇನ್ನೇನು ಗೊತ್ತಾಗೋಯ್ತಲ್ಲ, ಇನ್ನೇನು ನೀರು ಸಿಗಲ್ಲ ಏನಿಲ್ಲ ಅವರು. ಬರ್ರಿ ಅದೇ ಖುಷಿಗೆ ಹೋಗ್ಬಿಟ್ಟು ಯಾವ್ದಾದ್ರು ಹೋಟ್ಲಿಗೆ ಏನಾರು ಹೋಗ್ಬಿಟ್ಟು ತಿನ್ಕೊಂಬರೋಣ ಏನಾದ್ರು. ನಡಿಯಲ್ಲ ಸಿದ್ದಣ್ಣ, ಅದಕ್ಕೇನಂತೆ, ಯಾವ್ದಾರ ಚೆನ್ನಾಗಿರೋ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಏನ್ಲಾ ನಾನ್ ವೆಜ್ ಊಟ ಮಾಡ್ತೀಯಾ ಏನಾದ್ರು ವೆಜ್ ಊಟ ಮಾಡ್ತೀಯಲ್ಲ? ಏನ್ ತಿಂತಿಲ್ಲ ನೀನು? ನನಗೆ ಫುಲ್ ಖುಷಿ ಆಗೋಗ್ಬಿಟ್ಟೈತೆ. ನೀನು ಏನ್ ತಿಂತೀಯೋ ಅದೇ ತಿನ್ಸ್ಕೊಂಬರ್ತೀನಿ. ಇಲ್ಲ ಹೋಟ್ಲಿಗೆ ಹೋಗೋಣ, ಮಸಾಲೆ ದೋಸೆ ಬೆಣ್ಣೆ ದೋಸೆ ಏನಾರು ತಿನ್ಕೊಂಬರೋನಿಲ್ಲ? ಯಾ ಸಾವ್ಕಾರ್ರೈ, ಬರ್ರಿ ಸಾವ್ಕಾರ್ರೈ, ಒಳ್ಳೆ ಬಿರಿಯಾನಿ ತಿನ್ಕೊಂಬರೋಣ. ನನಗೊಂದು ಬಿರಿಯಾನಿ ತಿನ್ಬೇಕು ಅನ್ಸ್ಬಿಟ್ಟೈತೆ. ಒಳ್ಳೆ ಇದ್ರದ್ದು ಏನಂತೀರಾ, ಚಿಕನ್ ಬಿರಿಯಾನಿ ತಿನ್ಕೊಂಬರೋಣ ಬನ್ನಿ, ಮಸ್ತಾಗಿರುತ್ತೆ. ಶೇರ್ವಾ ಜೊತೆ ಕಲಸ್ಕೊಂಡು ತಿಂತಿದ್ರೆ ಸಾವ್ಕಾರ್ರೆ ಬಾಯಲ್ಲಿ ನೀರು ಬರುತ್ತೆ. ಹಂಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ಚಿಕನ್ ಚಿಲ್ಲಿ ತಗೊಳೋಣ, ಹಂಗೆ ಒಂದು ಸ್ವಲ್ಪ ಕಬಾಬ್ ತಗೊಳೋಣ. ಇವೆಲ್ಲ ತಿನ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಆರಾಮಾಗಿ ಬರೋಣ ಅಂತಕೊಂಡು ಬರ್ರಿ. ಅಷ್ಟರಲ್ಲಿ ನಮ್ಗೂ ಊರಾಗ ಹತ್ತತ್ರ ಬಂದ ತಕ್ಷಣ ಇನ್ನೇನು ಊಟ ಮಾಡ್ಕೊಂಡು ಇನ್ನು ವಿಚಾರ ಗೊತ್ತಾಗುತ್ತೆ, ಇನ್ನೂ ಖುಷಿ ಆಗುತ್ತೆ ನಮಗೆ.